ಪುಂಡರಿಗೆ ಅಂಜಲ್ಲ, ಪೊಲೀಸರಂದ್ರೂ ಭಯ ಇಲ್ಲ. ಹೆಂಡತಿನ ಕಂಡ್ರೆ ಮಾತ್ರ ಗಡ ಗಡ ಅಂತ ನಡುಕ್ತಾರೆ. ಪುಂಡರಿಗೆ ಅಂಜಲ್ಲ, ಪೊಲೀಸ್ ಅಂದ್ರೂ ಕೂಡ ಯಾವುದೇ ರೀತಿ ಭಯ ಇಲ್ಲ. ಆದ್ರೆ ಹೆಂಡತಿ ಅಂದ್ರೆ ಮಾತ್ರ ಭಯ ಬೀಳ್ತಾನೆ ಈ ರೌಡಿ ಶೀಟರ್. ರೌಡಿ ಶೀಟರ್ ಪರಿಸ್ಥಿತಿ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಎರಡನೇ ಪತ್ನಿ ಬಿಡು ಅಂತ ಗಂಡನಿಗೆ ಹೆಂಡತಿ ಹೊಡೆದಿದ್ದಾಳೆ. ಕತ್ತಿ ಹಿಡಿದು ಗಂಡನಿಗೆ ಆವಾಜ್ ಹಾಕಿದ ಪತ್ನಿ. ಬೆಂಗಳೂರಿನ ಜೆಜೆ ನಗರ ಠಾಣೆ ರೌಡಿ ಶೀಟರ್ ಅಸ್ಗರ್ ಪೊಲೀಸರ ಕೈಗೆ ಸಿಗದಿದ್ದವನು ಓಡೋಡಿ ಪೊಲೀಸರ ಬಳಿ ಓಡ್ ಬಂದಿದ್ದಾನೆ. ನನ್ನ ಕಾಪಾಡಿ, ನನ್ನ ಹೆಂಡತಿ ಹೊಡಿತಾವಳೆ, ನನ್ನನ್ನ ಬಿಡಿಸಿ ಅಂತ. ಹೆಂಡತಿಗೆ ಹೆದರಿ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದ ಗಂಡ ರೌಡಿ ಶೀಟರ್. ಪೊಲೀಸರನ್ನ ಯಾಮಾರಿಸೋ ರೌಡಿ ಪತ್ನಿ ಕೈಗೆ ಲಾಕ್ ಆದ. ಮೊದಲ ಪತ್ನಿ ವಿರುದ್ಧ ಹಲ್ಲೆಯನ್ನ ಆರೋಪಿಸಿ ದೂರನ್ನ ಕೊಟ್ಟಿದ್ದಾನೆ. ಪುಂಡರಿಗೆ ಅಂಜಲ್ಲ, ಪೊಲೀಸರಂದ್ರೂ ಕೂಡ ಯಾವುದೇ ರೀತಿಯ ಭಯ ಇಲ್ಲ ರೌಡಿ ಶೀಟರ್ಗೆ. ಆದ್ರೆ ಹೆಂಡತಿ ಕಂಡ್ರೆ ಮಾತ್ರ ಗಡ ಗಡ ಅಂತ ನಡುಕ್ತಾನೆ ರೌಡಿ ಶೀಟರ್. ರೌಡಿ ಶೀಟರ್ ಪರಿಸ್ಥಿತಿ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಎರಡನೇ ಪತ್ನಿ ಬಿಡು ಅಂತ ಗಂಡನಿಗೆ ಹೆಂಡತಿ ಥಳಿಸಿದ್ದಾಳೆ. ಕತ್ತಿ ಹಿಡಿದು ಗಂಡನಿಗೆ ಆವಾಜ್ ಹಾಕಿದ ಪತ್ನಿ. ಬೆಂಗಳೂರಿನ ಜೆಜೆ ನಗರ ಠಾಣೆ ರೌಡಿ ಶೀಟರ್ ಅಸ್ಗರ್ ಪೊಲೀಸರ ಕೈಗೆ ಸಿಗದಿದ್ದವನು ಓಡೋಡಿ ಬಂದ. ಹೊಡಿತಾವಳೆ, ಬಡಿತಾವಳೆ, ನನ್ನ ಹೆಂಡತಿ, ಕಾಪಾಡಿ ಸ್ವಾಮಿ ಅಂತ ಪೊಲೀಸರ ಕಾಲ್ ಹಿಡ್ಕೊಂಡಿದ್ದಾನೆ. ನೀವು ಗಮನಿಸ್ತಾ ಇರಬಹುದು ಈ ಒಂದು ವಿಡಿಯೋದಲ್ಲಿ ಚಾಕುವನ್ನ ಹಿಡಿದು ರೌಡಿ ಶೀಟರ್ಗೆ ಹೆದರಿಸ್ತಾ ಇದ್ದಾಳೆ. ಬೇರೆ ಯಾರು ಅಲ್ಲ, ಆ ರೌಡಿ ಶೀಟರ್ ಹೆಂಡತಿ ಈ ರೀತಿಯಾಗಿ ಹೆದರಿಸ್ತಾ ಇರುವಂತದ್ದು. ಪುಂಡರ್ಗೆ ಹೆದರ್ಕೊಳ್ಳೋದಿಲ್ಲ ರೌಡಿ ಶೀಟರು. ಜನರನ್ನ ಹೆದರಿಸ್ಲಿಕ್ಕೆ ಆತನಿಗೆ ಬಹಳ ಈಸಿ. ಜನರಿಗೆ ಹೋಗಿ ಆವಾಜ್ ಹಾಕ್ತಾನೆ, ಧಮ್ಕಿ ಹಾಕ್ತಾನೆ, ಎಲ್ಲವೂ ಕೂಡ ಮಾಡ್ತಾನೆ. ಆದ್ರೆ ಹೆಂಡತಿ ಬಂದ್ರೆ ಗಡ ಗಡ ಅಂತ ನಡುಕ್ತಾನೆ. ಹೆಂಡತಿ ಕಂಡ್ರೆ ಅಷ್ಟು ಭಯ ಆ ರೌಡಿ ಶೀಟರ್ಗೆ. ಹಂಗಾಗಿ ಪೊಲೀಸ್ ಠಾಣೆಗೆ ಓಡೋಗಿದ್ದಾನೆ. ನನ್ನ ಕಾಪಾಡಿ ಸ್ವಾಮಿ, ನನ್ನ ಹೆಂಡತಿ ಹಿಂಗ್ ಹಲ್ಲೆ ಮಾಡ್ತಾ ಇದ್ದಾಳೆ, ನನಗೆ ಭಯ ಆಗ್ತಿದೆ ಅಂತ. ಯಾವ ಕಾರಣಕ್ಕೆ ಅಂತಂದ್ರೆ ಮೊದಲೇ ಆತನಿಗೆ ಮದುವೆ ಆಗಿರುತ್ತೆ. ಇಬ್ಬಿಬ್ರು ಹೆಂಡ್ತಿರಿರ್ತಾರೆ. ಇಬ್ಬಿಬ್ರು ಹೆಂಡ್ತಿರಿದ್ದಾಗ ಇದೇ ಪರಿಸ್ಥಿತಿ ಆಗೋದು. ಹಾಗಾಗಿ ರೌಡಿ ಶೀಟರ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಕಾನೂನು ಪ್ರಕಾರ ಒಂದು ಮದುವೆಗೆ ಮಾತ್ರ ಅನುಮತಿ ಇರೋದು. ಡಿವೋರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗಬಹುದು. ಅದನ್ನ ಬಿಟ್ಟು ಇಬ್ಬಿಬ್ರನ್ನ ಮದುವೆ ಆದ್ರೆ ಇದೇ ಪರಿಸ್ಥಿತಿ ಆಗೋದು. ಜೊತೆಗೆ ಏನ್ ಕರ್ಮ ರಿಟರ್ನ್ ಅಂತ ಹೇಳ್ತಾರೆ, ಬೇರೆಯವ್ರಿಗೆ ಹೆದರಿಸ್ತಾ ಇದ್ನಲ್ಲ. ಹಾಗಾಗಿ ಆತನ ಹೆಂಡತಿಯೇ ಆತನಿಗೆ ಹಲ್ಲೆಯನ್ನ ಮಾಡಿದ್ದಾಳೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ರೌಡಿ ಶೀಟರ್ನ ಕಂಡ್ರೆ ಎಲ್ಲರೂ ಕೂಡ ಭಯ ಪಡ್ತಾ ಇದ್ರು. ಅಲ್ಲಿ ಪುಂಡರಾಗಿರಬಹುದು ಅಥವಾ ಜನರನ್ನ ಆತ ಎದುರಿಸ್ತಾ ಇದ್ದ. ಪೊಲೀಸರ ಕೈಗೂ ಕೂಡ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಆದ್ರೆ ಹೆಂಡತಿಯಿಂದ ಕಾಪಾಡಿ ಸ್ವಾಮಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನಂದ್ರೆ ಜೆಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿರುವಂತಹ ಸೈಯದ್ ಅಸ್ಕರ್ ಏನಿದ್ದಾನೆ, ಸೊ ಇದೀಗ ಈತನೇ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಪೊಲೀಸರು ಹುಡುಕ್ತಾ ಇದ್ರು, ಆದ್ರೂ ಸಹ ಸಿಕ್ಕಿಲ್ಲ. ಮತ್ತೆ ಏನು ಬೇರೆ ಬೇರೆ ಪ್ರಕರಣಗಳು ಸಹ ಪೊಲೀಸರು ಹುಡುಕ್ತಾ ಇದ್ರು, ಸಹ ಈ ತರ ಸಿಕ್ಕಿಲ್ಲ. ಆದ್ರೆ ಇದೀಗ ತನ್ನ ಎರಡನೇ ಪತ್ನಿಯನ್ನ ಬಿಡುವಂತ ಬಿಟ್ಟು ಮೊದಲನೇ ಪತ್ನಿ ಏನು ಹೇಳ್ತಾ ಇದ್ರು, ಆದ್ರೆ ಆತರ ಕೇಳ್ತಾ ಇದ್ದಿಲ್ಲ. ಇದೀಗ ಮೊದಲನೇ ಪತ್ನಿಯಿಂದ ಈತ ಹಲ್ಲೆಗೊಳಗಾಗಿರುವಂತದ್ದು. ಮತ್ತೆ ಇದೀಗ ನನಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸರ ಮುಂದೆ ಬಂದಿರುವಂತದ್ದು. ಅಂದ್ರೆ ಇದೀಗ ಏನಂದ್ರೆ ಮೊದಲನೇ ಪತ್ನಿಯ ವಿರುದ್ಧ ಹಲ್ಲೆಯನ್ನ ಆರೋಪಿಸಿ ಈತ ದೂರನ್ನ ಕೊಟ್ಟಿರುವಂತದ್ದು. ಎರಡನೇ ಪತ್ನಿಗೆ ಜೊತೆಗೆ ಠಾಣೆಗೆ ಬಂದು ಈಗ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಗಾಂಜಾ ಪೆಡ್ಲಿಂಗು ಮತ್ತೆ ಕಳ್ಳತನ ಮತ್ತೆ ಮತ್ತೆ ರೌಡಿ ಶೀಟರ್ ಮಾಡ್ತಾ ಇದ್ದ, ರೌಡಿಗಳನ್ನ ಯಾಮರಿಸ್ತಾ ಇದ್ದ. ಮತ್ತೆ ಅದೇ ಜೊತೆಗೆ ಸಾರ್ವಜನಿಕರನ್ನು ಸಹ ಈತ ಯಾಮರಿಸ್ತಾ ಇದ್ದ. ಕೇಸ್ಗಳ ಟೈಮಲ್ಲಿ ಪೊಲೀಸರಿಗೆ ಸಿಗದೆ ಈತ ಒಂದು ತಲೆ ಮರೆಸ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಇದೀಗ ತನ್ನ ಮೊದಲನೇ ಪತಿಯಿಂದಾನೇ ಈತ ಒಂದು ಏಟನ್ನ ತಿಂದ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದಿರುವಂತದ್ದು. ಜೊತೆಗೆ ನನ್ನ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿರುವಂತದ್ದು. ತನ್ನ ಮೊದಲನೇ ಪತ್ನಿ ವಿರುದ್ಧ ಈತ ದೂರನ್ನ ಕೊಟ್ಟಿರುವಂತದ್ದು. ಅದೇ ಈ ರೀತಿ ಮೊನ್ನೆ ಒಂದು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಹೆಂಡತಿಯಿಂದ ತಲೆ ಮರೆಸ್ಕೊಂಡು ಈತ ಓಡಾಡ್ತಾ ಇರ್ತಾನೆ. ಮತ್ತೆ ಹೆಂಡತಿಗೆ ಮಾಹಿತಿ ಗೊತ್ತಿರುತ್ತೆ ಈತ ಎಲ್ಲೋ ಹೋಗ್ತಾ ಇರ್ತಾನೆ, ಮತ್ತೆ ಏನೆಲ್ಲ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಬಂದಿರುತ್ತೆ. ಆ ಮಾಹಿತಿಯನ್ನ ಪಡೆದುಕೊಂಡು ಹೆಂಡತಿ ಸಹ ಅವತ್ತು ಹೋಗಿ ಈತನ ಮೇಲೆ ಒಂದು ಹಲ್ಲೆಯನ್ನ ಮಾಡಿರುವಂತದ್ದು. ಕಣ್ಣಿಗೂ ಸಹ ಈತನ ಕಣ್ಣಿಗೆ ಆಕೆಯ ಒಂದು ಚಾಕುವಿನಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಇದೀಗ ಮಾಗಡಿ ರೋಡ್ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.